ಹಲೋ, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇನ್ಸ್ಟೆಂಟ್ ಆಗಿ ದಾಲ್ ಮಿಕ್ಸ್ ಪೌಡರ್ ಮಾಡೋ ರೆಸಿಪಿಯನ್ನು ಮುಂಚೆನೇ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ. ಆ ಪೌಡರನ್ನು ಬಳಸಿ ಈಸಿಯಾಗಿ ಸಾಂಬಾರು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ನಾನು ಈಸಿಯಾಗಿ ಬ್ಯಾಚುಲರ್ಗಳೆಲ್ಲ ಹೇಗೆ ಸಾಂಬಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರು ನಾನು ಮೊದಲಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಪೌಡರ್ ಹೇಗೆ ಮಾಡೋದಂತ ಆ ವಿಡಿಯೋಗೆ ಹೋಗಿ ನೋಡ್ಬೋದು. ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರ್, ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಟೊಮೆಟೊ 2, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಯಾವ ರೀತಿ ಇನ್ಸ್ಟೆಂಟ್ ದಾಲ್ ಮಿಕ್ಸ್ ಪೌಡರನ್ನು ಬಳಸಿ ಸಾಂಬಾರನ್ನು ಮಾಡೋದಂತ ತೋರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಸಾರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನಾನು ಇದರಲ್ಲಿ 2ರಿಂದ 3 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ನಂತರ ನೋಡಿ ದಾಲ್ ಮಿಕ್ಸ್ ಪೌಡರ್ ಇರುತ್ತಲ್ವ ಮಾಡಿಟ್ಟಿರೋದು, ಅದನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಟೊಮೆಟೊ ಸೇರಿಸ್ಕೊಳ್ಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಬೇಕು. ಒಂದೊಂದಾಗಿ ನಾವು ಇದಕ್ಕೆ ಹಾಕ್ತಾ ಹೋಗಬೇಕು. ನಿಮಗೆ ಮನೇಲಿ ಯಾವುದೇ ತರಕಾರಿ ಇದ್ರೂ ಇದಕ್ಕೆ ಹಾಕಲಿಕ್ಕೆ ತೊಂದರೆ ಇಲ್ಲ. ನಂತರ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೇಕು. ನಮಗೆ ಸಾರು ನೀರೆಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಸಾರು ರುಚಿಯಾಗಿ ಬರಬೇಕು ಅಂದರೆ ನಾವು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಲೇಬೇಕಾಗುತ್ತೆ. ಪೌಡ್ರಲ್ಲಿ ಸಹ ಸ್ವಲ್ಪ ಹಾಕಿರ್ತೀವಿ, ಆದರೆ ನಾವು ನೀರು ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡೋದ್ರಿಂದ ಕರೆಕ್ಟಾಗಿ ರುಚಿ ಬರಬೇಕಂದ್ರೆ ಮತ್ತೆ ನಾವು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು ಖಾರದ ಪುಡಿ, ಉಪ್ಪನ್ನು. ಆಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿ ಹದ ಮಾಡಿಕೊಳ್ಬೇಕು. ದಪ್ಪ ಬೇಕಾದರೆ ಸಾಂಬಾರು ನೀರು ಕಡಿಮೆಲೇ ಇಡಬೇಕು. ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕಾದರೆ ನೀರು ಜಾಸ್ತಿ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕು, ಯಾಕಂದರೆ ಯಾವುದೇ ರೀತಿ ಒಗ್ಗರಣೆ ಏನು ಇದಕ್ಕೆ ನಾನು ಹಾಕ್ತಾ ಇಲ್ಲ. ಆಮೇಲೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ನಂತರ ಅದು ತಣ್ಣಗಾಗಲು ಬಿಡಿ. ಈಗ ತಣ್ಣಗಾಗಲು ಬಿಡಿ. ನೋಡಿ, ಮನೆಗೆ ದಿಢೀರನೇ ಯಾರಾದರೂ ಗೆಸ್ಟ್ ಬಂದ ತಕ್ಷಣ ರುಚಿಕರವಾಗಿ ಏನು ಮಾಡಬೇಕು ಅಂತ ಯೋಚನೆ ಬರುತ್ತಲ್ವ, ಆವಾಗ ದಾಲ್ ಮಿಕ್ಸ್ ಪೌಡರನ್ನು ಬಳಸಿ ಸಾಂಬಾರನ್ನು ಮಾಡ್ಕೊಳ್ಬೋದು. ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ ಸಾಂಬಾರು. ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಈ ರೀತಿಯಾಗಿ ಬಂದಿದೆ. ನೋಡಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಈ ಸಾಂಬಾರನ್ನು. ಇಡ್ಲಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ. ಮತ್ತು ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡಿಕೊಂಡು ನೋಡಿ. ಈ ರೀತಿ ಗಂಡು ಮಕ್ಕಳಿಗೆಲ್ಲ ಕಲಿಸಿಕೊಟ್ರೆ ಅವರು ಹೊರಗಡೆ ಜಾಬ್ ಮಾಡ್ತಾ ಇರ್ತಾರಲ್ವ, ಈಸಿಯಾಗಿ ಅವರು ರೈಸ್ ಸಾಂಬಾರು ಮಾಡಿಕೊಂಡು ಖುಷಿಯಾಗಿ ಊಟ ಮಾಡ್ಬೋದು. ಮತ್ತು ಇದು 3ರಿಂದ 4 ತಿಂಗಳವರೆಗೂ ಅದು ಕೆಡುವುದಿಲ್ಲ, ಚೆನ್ನಾಗಿರುತ್ತೆ. ಮತ್ತು ಅವರಿಗೂ ಒಂದು ಈಸಿಯಾಗಿ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಸಾಂಬಾರನ್ನು ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.